ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತಹು. ಜೈ ಭೀಮ್, ನಮಸ್ತೆ ಕರ್ನಾಟಕ. ಈ ವಿಡಿಯೋ ಭಾಳ ಬೇಜಾರಿಂದ ಮಾಡ್ತಾ ಇದ್ದೀನಿ. ಏನಿಗೋಸ್ಕರ ಮಾಡ್ತಿದ್ದೀನಿ ಅಂದ್ರೆ, ನಿನ್ನೆ ಬೆಳಿಗ್ಗೆನೆ ಡೇಟ್ ಬಂದು 29/12/25, ಟೈಮ್ ಬಂದು 5:58ಗೆ ಒಂದು ಅನಾಹುತ ಆಗಿದೆ. ಆ ಅನಾಹುತ ಎಲ್ಲಾಗತ್ತಂದ್ರೆ, ನಮ್ದು ಟೌನ್ ಪೊಲೀಸ್ ಸ್ಟೇಷನ್ ರೋಡ್, ಈ ಮನೆ ಗಂಗೆ ಅಂತ ಒಂದು ಕೆಲಸ ಮಾಡ್ತಿದ್ದಾರೆ, ನೀರಿನ ಪೈಪ್ ಹಾಕೋದು. ಅವರು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿರೋದು, ಆ ಕಡೆಯಿಂದಾನೇ ಅನಾಹುತ ಆಗಿರೋದು. ಅವ್ರ ಕಡೆಯಿಂದಾನೇ ಬೇಜವಾಬ್ದಾರಿ ಕೆಲಸ ಮಾಡಿರೋದು. ಅದು ವಿಡಿಯೋ ಹಾಕ್ತೀನಿ, ದಯವಿಟ್ಟು ವಿಡಿಯೋ ಪೂರ್ತಿ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಬೇಕು ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ವಿಡಿಯೋ ಯಾವುದಂದ್ರೆ CCTV ನಲ್ಲಿ ತೆಗ್ದಿರೋದು ವಿಡಿಯೋ, CCTV ಫುಟೇಜ್. ಅದು ದಯವಿಟ್ಟು ನೋಡ್ಬೇಕು. ನೀವು ಎಲ್ಲರೂ ನಮ್ಮ ಹುಡುಗನಿಗೆ ಸಹಕಾರ ಕೊಡಬೇಕು, ಸಪೋರ್ಟ್ ಮಾಡಬೇಕು, ನ್ಯಾಯ ಕೊಡಿಸ್ಬೇಕಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು. ಆ ಹುಡುಗನ ಹೆಸರು ಬಂದು ಶಾರುಖ್ ಖಾನ್ ಅಂತ. ವಾಸಿ ಇರೋದು ಶಿರಾನಿ ಮೊಹಲ್ಲಾ. ಈ ಕಡೆ ಬಂದ್ರೆ ಕಚೇರಿ ಮೊಹಲ್ಲಾ ಬರುತ್ತೆ, ಆ ಕಡೆ ಡೆಡ್ ಎಂಡ್. ಶಿರಾನಿ ಮೊಹಲ್ಲಾ ಡೆಡ್ ಎಂಡ್ ನಲ್ಲಿ ಇರೋದು ಹುಡುಗ. ಬೆಳಿಗ್ಗೆನೆ ನಮಾಜಿ ಮಾಡ್ಕೊಂಡು ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಕೆಲಸ ಮಾಡೋನು. ಅವನು ಬೆಳಿಗ್ಗೆ ದೇವ್ರ ಹೆಸರು ಹೇಳ್ಕೊಂಡು ಹೋಗ್ತಾನೆ. ಪಾಪ ಅವನ ಜೊತೆ ಇನ್ಸಿಡೆಂಟ್ ಆಗಿಬಿಡುತ್ತೆ. ಮೇಲ್ಗಡೆ ಶೋಲ್ಡರ್ ಐತಲ್ಲ, ಇಲ್ಲಿ ಶೋಲ್ಡರು, ಈ ಶೋಲ್ಡರ್ ಮೂಳೆನೆ ಕಟ್ಟಾಗ್ಬಿಡುತ್ತೆ. ಬೆಳಿಗ್ಗೆ ಜಾವನಲ್ಲಿನೇ ಆಗೋದದು. ಆಮೇಲೆ ಅಲ್ಲಿ ಇರೋ ಜನರು ಎತ್ಕೊಂಡು ಹೋಗಿ ಪಾಪ ಅವನಿಗೆ ಅಡ್ಮಿಟ್ ಮಾಡಿಸಿ, ಅವ್ರ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಕಳ್ಸ್ಕೊಂಡು. ಈ ವಿಡಿಯೋ ಏನಿಗೋಸ್ಕರ ಮಾಡ್ತೀವಿ ಅಂದ್ರೆ, ಆ ಹುಡುಗನ ಜೊತೆ ಆಗಿರೋದು ಒಂದು ಇನ್ಸಿಡೆಂಟು ಬೇರೆಯವ್ರ ಜೊತೆ ಆಗಬಾರ್ದು ಅಂತ. ಯಾಕಂದ್ರೆ ಆ ರೋಡ್ ಎಷ್ಟು ಬಿಸಿ ಅಂತ ಹೇಳಕ್ಕನಾಗಲ್ಲ, ಅಷ್ಟು ಬಿಸಿ. ಬೆಳಿಗ್ಗೆ 4 ಗಂಟೆಯಿಂದ ಹೂವು ಮಾರೋರು, ತರಕಾರಿ ಮಾರೋರು ಎಲ್ಲರೂ ಓಡಾಡೋದು ಆ ರೋಡ್ನಲ್ಲಿ. ಫುಲ್ ಬಿಸಿ ರೋಡು. ಅಂಥ ರೋಡ್ನಲ್ಲಿ ಅನಾಹುತ ನಡೆದಿರೋದು ಈ ಬೇಜವಾಬ್ದಾರಿ ಕೆಲಸದಿಂದ. ಆ ಶಾರುಖ್ ಖಾನ್ ತಮ್ಮ ನೆನ್ನೆ ಇಂಜಿನಿಯರ್ಸ್ಗೆ ಎಲ್ಲ, ಫೀಲ್ಡ್ ಇಂಜಿನಿಯರ್ಸ್ಗೆಲ್ಲ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದರೆ, ಕಂಪ್ಲೇಂಟ್ ಕೊಡ್ತೀಯಾ, ಕಂಪ್ಲೇಂಟ್ ಕೊಡು ಹೋಗು ಅಂತ ಬೇಜವಾಬ್ದಾರಿಯಿಂದನೂ ಮಾತಾಡ್ತಿದ್ದಾರೆ ಅವರು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿರೋದು. ಯಾಕಂದರೆ ಇವತ್ತು ಅವನ ಜೊತೆ ಆಗಿದೆ, ನಾಳೆ ನಮ್ಮ ಜೊತೆ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು ನಾನು. ಇದಕ್ಕೆ ಬೆಂಬಲ ಯಾರು ಕೊಡ್ತಿದ್ದೀವಿ ಅಂದರೆ, BSP ಮಂಜಣ್ಣ ನಗರ ಅಧ್ಯಕ್ಷ, ಆಮೇಲೆ ನಮ್ಮ JDS ಲೀಡರು ಪೈಂಟರ್ ಸಾದಿಖಣ್ಣ, ಆಮೇಲೆ ಹಕ್ಕಿನ ಧ್ವನಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇಲ್, ಇದಕ್ಕೆ ಟೈಲರು ಸದ್ದಾಂ, MD ಖಾಲಿದ್ ಹಾಶ್ಮಿ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ಇವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡ್ತಿದ್ದೀವಿ. ದಯವಿಟ್ಟು ನೀವು ಇದಕ್ಕೆ ಬೆಂಬಲ ಕೊಡಬೇಕು, ಈ ಹೋರಾಟ ಮಾಡಬೇಕು, ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತೀನಿ. ಇವಾಗ್ತು ನನ್ನೇ ಕಂಪ್ಲೇಂಟ್ ಎಲ್ಲ ಕೊಟ್ಟು ಪಾಪ ಹುಡುಗನಿಗೆ ಅಡ್ಮಿಟ್ ಮಾಡಿಸಿದ್ದಾರೆ ತುಮಕೂರು ಶ್ರೀದೇವಿ ಹಾಸ್ಪಿಟಲ್ನಲ್ಲಿ. ಆ ನೋವಿಗೆ ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಅವ್ರ ಮನೆಯವರು ಕರ್ಕೊಂಡು ಹೋದ್ರು ರಾತ್ರಿ. ಇವತ್ತು ನೋಡೋಣ ಏನಾಗುತ್ತೆ, ಆಪ್ರೇಷನ್ಗೆ ಎಷ್ಟು ದುಡ್ಡು ಆಗುತ್ತೆ ಏನು ಗೊತ್ತಿಲ್ಲ. ಪಾಪ ಬಡವ ಹುಡುಗ, ದೇವರೇ ಕಾಪಾಡಬೇಕು. ವೀಕ್ಷಕರೇ, ಫ್ರೆಂಡ್ಸ್, ಎಷ್ಟಾಗತ್ತೆ ಅಷ್ಟು ಶೇರ್ ಮಾಡಬೇಕು. ಈ ಥರ ಅನಾಹುತ ನಡಿಬಾರ್ದು ಎಲ್ಲೂ. ಅವರು ರೂಲ್ಸ್ ರೆಗ್ಯುಲೇಷನಿಂದ ಏನು ಕೆಲಸ ಮಾಡಬೇಕು ಅಧಿಕಾರಿ, ಅವ್ರ ಕೆಲಸ ಮಾಡಬೇಕು. ಇಂಜಿನಿಯರ್ ಇರಲಿ, ವರ್ಕರ್ಸ್ ಇರಲಿ, ಇವರೇ ಕಾರಣ. ಯಾಕಂದರೆ ಅವ್ರ ವರ್ಕರ್ಸ್ ಇರೋದು ತಮಿಳ್ನಾಡವರು. ಅವ್ರಿಗೆ ಏನು ನಮ್ಮ ಕನ್ನಡ ಮಾತನ್ನು ಬರಲ್ಲ, ಹಿಂದಿ ಮಾತನ್ನು ಬರಲ್ಲ, ಅವ್ರಿಗೆ ಕಿವಿಗೇ ಕೇಳಲ್ಲ. ಆ ಥರ ಕೆಲಸ ಮಾಡ್ತಿರೋದು. ನಾನು ಮೊನ್ನೆ ದಿವಸನೂ ಹೇಳಿ ಬಂದಿದ್ದೆ ಅವ್ರಿಗೆ. ಎಲ್ಲ ದರ್ಗಾ ಸರ್ಕಲಿಂದ ಸ್ಟಾರ್ಟ್ ಮಾಡಿರೋದು, ಇವಾಗ ಟೌನ್ ಪೊಲೀಸ್ ಸ್ಟೇಷನ್ ರೋಡ್ ತನಕ ಮಾಡಿದ್ದಾರೆ. ಎಲ್ಲ ಲೆವೆಲ್ ಮಾಡಿರಿ. ಫಸ್ಟು ಜನರಿಗೆ ಕಷ್ಟ ಆಗಬಾರ್ದು, ಅಂಗಡಿಯವ್ರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಬಂದ್ರೂ ಬೇಜವಾಬ್ದಾರಿ ಕೆಲಸ ಅವ್ರ ಕೆಲಸನೇ ಮಾಡ್ತಿದ್ದಾರೆ. ಅವ್ರಿಗೆ ಎಷ್ಟು ಕೆಲಸ ಮುಖ್ಯನ, ನಮ್ಗೆಲ್ಲರಿಗೂ ಜೀವ ಮುಖ್ಯ, ನಮ್ಮ ಜನತ್ತು ಜೀವ ಮುಖ್ಯ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಎಲ್ಲ ಒಂದು ವಿಡಿಯೋನು ಮಾಡಿದ್ದೀನಿ, ಆ ವಿಡಿಯೋನು ಹಾಕ್ತೀನಿ. ಆ ಜೊತೆಗೆ ನೋಡಿರಿ ನೀವೇನೆ. ಒಂದು ಟೇಪ್ ಆಗ್ತಾ ಇಲ್ಲ, ಅವರು ಒಂದು ವರ್ಕ್ ಮಾಡ್ತಿದ್ದೀನಿ ಅಂತ ಒಂದು ಬೋರ್ಡ್ ಆಗ್ತಾ ಇಲ್ಲ, ಒಂದು ಬ್ಯಾರಿಕೇಡ್ ಇಕ್ತಾ ಇಲ್ಲ. ಹಂಗೆ ಜನರಿಗೆ ಕಷ್ಟ ಕೊಟ್ಟು ಆ ಥರ ಕೆಲಸ ಮಾಡ್ತಿದ್ದಾರೆ. ಅಷ್ಟು ಬೇಜವಾಬ್ದಾರಿ ಕೆಲಸ ಏನಕ್ಕೆ ಅವ್ರು ಮಾಡ್ತಿದ್ದಾರೆ? ಅವ್ರು ಬೇಕು ಅಂತ ಮಾಡ್ತಿದಾರ ಅಥವಾ ಅಷ್ಟು ಲಾಪರವಾಹಿ ಮಾಡ್ತಿದ್ದಾರೆ? ನನಗೂ ಒಂದೂ ಅರ್ಥ ಆಗ್ತಾ ಇಲ್ಲ. ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ರಿ ಪೂರ್ತಿ ಎಲ್ಲ ನೀವು. Vai diquinho.